ನಮಸ್ಕಾರ ಮಕ್ಕಳೇ. 4ನೇ ಚಾಪ್ಟರ್ ಅಳತೆಗಳು ಮೆಜರ್ಮೆಂಟ್ಸ್ ಕಲಿಕಾ ಫಲ 8 ಉದ್ದ, ತೂಕ, ಗಾತ್ರ ಮತ್ತು ಸಮಯಕ್ಕೆ ಸಂಬಂಧಿಸಿದ ವಿವಿಧ ಅಳತೆಗಳನ್ನು ಬರೆಯುವುದು. ಚಟುವಟಿಕೆ 4.8.1 ನಿನ್ನನ್ನು ಒಳಗೊಂಡಂತೆ ನಿನ್ನ ತರಗತಿಯಲ್ಲಿನ 6 ವಿದ್ಯಾರ್ಥಿಗಳ ಎತ್ತರಗಳನ್ನು ಬರೆಯಬೇಕು. ಜುನೇದ್ 61.1 ಸೆಂಟಿಮೀಟರ್, ಜಬ್ಬಾರ್ 102.9 ಸೆಂಟಿಮೀಟರ್, ಯಾಸಿನ್ 109.9 ಸೆಂಟಿಮೀಟರ್. ಈ ಥರ ಬರೆದುಕೊಂಡು ಹೋಗಬೇಕು. ಚಟುವಟಿಕೆ 4.8.2 ಇಲ್ಲಿ ನೀಡಿರುವ ವಸ್ತುಗಳ ಉದ್ದವನ್ನು ಅಳತೆ ಪಟ್ಟಿಯಿಂದ ಅಳೆದು ಈ ಕೆಳಗಿನ ಕೋಷ್ಟಕ ತುಂಬಿರಿ. ಬ್ಯಾಟ್ 6 ಸೆಂಟಿಮೀಟರ್, ಕಾಪಿ ಪುಸ್ತಕ 3.5 ಸೆಂಟಿಮೀಟರ್, ಬೆಂಡೆಕಾಯಿ 3 ಸೆಂಟಿಮೀಟರ್, ಕುಂಬಳಕಾಯಿ 3.5 ಸೆಂಟಿಮೀಟರ್, ಟೆನ್ನಿಸ್ ಬ್ಯಾಟ್ 3.1 ಸೆಂಟಿಮೀಟರ್. ಈ ಥರ ಬರೆದುಕೊಂಡು ಹೋಗಬೇಕು. ಸ್ಕೇಲ್ ಇಟ್ಟು ಆ ವಸ್ತುವಿನ ಮೇಲೆ ಸ್ಕೇಲ್ ಇಟ್ಟು ಅಳತೆ ಮಾಡಬೇಕು. ಚಟುವಟಿಕೆ 4.8.3 ಇಲ್ಲಿ ನೀಡಿರುವ ಉದ್ದದ ಅಳತೆ ಹೊಂದುವಂತೆ ಅಳತೆ ಪಟ್ಟಿ ಸಹಾಯದಿಂದ ಒಂದು ರೇಖೆ ಎಳೆಯಿರಿ. 2 ಸೆಂಟಿಮೀಟರ್ ಸ್ಕೇಲ್ ಇಟ್ಟು 2 ಸೆಂಟಿಮೀಟರ್ವರೆಗೂ ಗೆರೆ ಎಳೆಯಬೇಕು. ಈ ಥರ 4 ಸೆಂಟಿಮೀಟರ್, 9 ಸೆಂಟಿಮೀಟರ್, 10 ಸೆಂಟಿಮೀಟರ್. ಚಟುವಟಿಕೆ 4.8.4 ಈ ಕೆಳಗಿನವುಗಳನ್ನು ಯಾವ ಅಳತೆ ಮಾನದಲ್ಲಿ ಅಳೆಯುತ್ತಾರೆ ಅದಕ್ಕೆ ರೈಟ್ ಮಾಡಿ. ಅಳೆಯಬೇಕಾದದ್ದು ಆಟದ ಮೈದಾನದ ಉದ್ದ ಮೀಟರ್ಗಳಲ್ಲಿ ಅಳೆಯಬೇಕು, ಏಕೆಂದರೆ ಆಟದ ಮೈದಾನ ದೊಡ್ಡದಾಗಿರುತ್ತದೆ. ಸೆಂಟಿಮೀಟರ್ ಚಿಕ್ಕ ಮಾನ ಆಗುತ್ತದೆ, ಅಳತೆ ಮಾನ ಚಿಕ್ಕದಾಗುತ್ತದೆ. ಮೀಟರ್ನಲ್ಲಿ ಅಳೆಯಬೇಕು. ಮೊಬೈಲ್ ಉದ್ದ ಸೆಂಟಿಮೀಟರ್ನಲ್ಲಿ, ಪೆನ್ಸಿಲ್ನ ಉದ್ದ ಸೆಂಟಿಮೀಟರ್, ಟೂತ್ ಬ್ರಷ್ನ ಉದ್ದ ಸೆಂಟಿಮೀಟರ್, ತರಗತಿಯ ಉದ್ದ ಮೀಟರ್, ಶಾಲಾ ಕಾಂಪೌಂಡ್ನ ಉದ್ದ ಮೀಟರ್. ಚಟುವಟಿಕೆ 4.8.5 ಮೀಟರ್ಗೆ ಪರಿವರ್ತಿಸಿ. 1 ಕಿಲೋಮೀಟರ್ಗೆ 1000 ಮೀಟರ್. 8 ಕಿಲೋಮೀಟರ್ 8000 ಮೀಟರ್. 6 ಕಿಲೋಮೀಟರ್ 6000 ಮೀಟರ್. 9 ಕಿಲೋಮೀಟರ್ 9000 ಮೀಟರ್. 15 ಕಿಲೋಮೀಟರ್ 15000 ಮೀಟರ್. ಚಟುವಟಿಕೆ 4.8.6 ತೂಕ ಮಾಡು. ನಿಮ್ಮ ಸ್ನೇಹಿತರ ತೂಕವನ್ನು ನಿಮ್ಮ ಶಾಲೆಯಲ್ಲಿರುವ ತೂಕದ ಯಂತ್ರದ ಸಹಾಯದಿಂದ ತೂಕ ಮಾಡಿ ಅವರ ತೂಕವನ್ನು ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ಕ್ರಮ ಸಂಖ್ಯೆ ಉದಾಹರಣೆ 1 ಸ್ನೇಹಿತರ ಹೆಸರು ಕಿಲೋಗ್ರಾಂ, ಕೆಜಿ ಎಷ್ಟು ಕೆಜಿ ಇದ್ದಾರೆ ಅಂತ ಬರೆಯಬೇಕು. ರವಿ 21 ಕೆಜಿ, ಶ್ಯಾಮಲಾ 25 ಕೆಜಿ, ರಘು 28 ಕೆಜಿ, ಪವಿತ್ರ 15 ಕೆಜಿ, ಸಲ್ಮಾ 50 ಕೆಜಿ, ಅಸ್ಮಾ 40 ಕೆಜಿ, ಬಶೀರಾ 31. ಈ ಥರ ಬರೆಯಬೇಕು. ಚಟುವಟಿಕೆ 4.8.7 ಈ ಕೆಳಗಿನವುಗಳ ತೂಕಗಳನ್ನು ಯಾವ ಅಳತೆ ಮಾನದಲ್ಲಿ ಅಳೆಯುತ್ತಾರೆ ಅದಕ್ಕೆ ರೈಟ್ ಮಾಡಿ. ಅಳೆಯಬೇಕಾದದ್ದು ಕಿಲೋಗ್ರಾಂಗಳಲ್ಲಿ ಅಥವಾ ಕೆಜಿಗಳಲ್ಲಿ, ಗ್ರಾಂಗಳಲ್ಲಿ. ಸಿಮೆಂಟ್ ಚೀಲ ಕೆಜಿಗಳಲ್ಲಿ ಅಳೆಯಬೇಕು. ಕೈ ಚೀಲ ಗ್ರಾಂಗಳಲ್ಲಿ, ಏಲಕ್ಕಿ ಗ್ರಾಂಗಳಲ್ಲಿ, ಸಾಸಿವೆ ಗ್ರಾಂಗಳಲ್ಲಿ, ಅಕ್ಕಿ ಚೀಲ ಕೆಜಿಗಳಲ್ಲಿ, ಚಕ್ರಮಗ್ಗು ಗ್ರಾಂಗಳಲ್ಲಿ. ಚಟುವಟಿಕೆ 4.8.8 ಈ ಕೆಳಗಿನ ತಕ್ಕಡಿಯನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಉದಾಹರಣೆ 1 ಕೆಜಿ 500 ಗ್ರಾಂ ಪ್ಲಸ್ 500 ಗ್ರಾಂ 1000 ಗ್ರಾಂ. 1 ಕೆಜಿ 500 ಗ್ರಾಂ ಪ್ಲಸ್ 200 ಗ್ರಾಂ ಪ್ಲಸ್ 200 ಗ್ರಾಂ ಪ್ಲಸ್ 50 ಗ್ರಾಂ ಪ್ಲಸ್ 50 ಗ್ರಾಂ 1000 ಗ್ರಾಂಗಳು. 1 ಕೆಜಿ 500 ಗ್ರಾಂ ಪ್ಲಸ್ 250 ಗ್ರಾಂ ಪ್ಲಸ್ 250 ಗ್ರಾಂ 1000 ಗ್ರಾಮ್ಸ್. 1 ಕೆಜಿ 250 ಪ್ಲಸ್ 250 ಪ್ಲಸ್ 250 ಪ್ಲಸ್ 250 1000 ಗ್ರಾಂ. 1 ಕೆಜಿ 500 ಪ್ಲಸ್ 200 ಪ್ಲಸ್ 100 ಪ್ಲಸ್ 200
1 kg ಈಸ್ ಈಕ್ವಲ್ ಟು 200 + 200 + 200 + 200 + 200 1000 ಗ್ರಾಮ್. ಚಟುವಟಿಕೆ 4.8.9 ಗಡಿಯಾರದ ಚಿತ್ರ ಗಮನಿಸು. ಗಡಿಯಾರದ ಡಯಲನ್ನು ಒಟ್ಟು ಎಷ್ಟು ಸಮಭಾಗಗಳಾಗಿ ಮಾಡಲಾಗಿರುತ್ತದೆ? 12. ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ? ಮಿನಿಟ್. ಗಡಿಯಾರದ ಚಿಕ್ಕ ಮುಳ್ಳು ಏನನ್ನು ಸೂಚಿಸುತ್ತದೆ? ಗಂಟೆಗಳನ್ನು. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 60 ಸೆಕೆಂಡ್. ಚಟುವಟಿಕೆ 4.8.10 ಈ ಕೆಳಗಿನ ಗಡಿಯಾರಗಳಲ್ಲಿ ತೋರಿಸುತ್ತಿರುವ ಸಮಯವನ್ನು ಬರೆಯಿರಿ. 4 ಗಂಟೆ 40 ನಿಮಿಷ, 2 ಗಂಟೆ 50 ನಿಮಿಷ, 4 ಗಂಟೆ 2 ಗಂಟೆ 5 ನಿಮಿಷ, 2 ಗಂಟೆ 55 ನಿಮಿಷ, 5 ಗಂಟೆ 55 ನಿಮಿಷ, 4 ಗಂಟೆ 45 ನಿಮಿಷ, 3 ಗಂಟೆ. ಚಟುವಟಿಕೆ 4.8.11 ಈ ಕೆಳಗೆ ತೋರಿಸುತ್ತಿರುವ ಸಮಯವನ್ನು ಗಡಿಯಾರದ ಚಿತ್ರ ಬರೆದು ತೋರಿಸಿ. 2 ಗಂಟೆ 20 ನಿಮಿಷ, 8 ಗಂಟೆ 15 ನಿಮಿಷ, 11 ಗಂಟೆ 5 ನಿಮಿಷ, 6 ಗಂಟೆ 45 ನಿಮಿಷ. ಚಟುವಟಿಕೆ 4.8.12 ಈ ಕೆಳಗಿನ ಪ್ರಕ್ರಿಯೆಗಳನ್ನು AM ಅಥವಾ PMಗೆ ರೈಟ್ ಎಂದು ಟಿಕ್ ಮಾಡಿ. ಫಸ್ಟ್ನೇದು, ರಜನಿ ರಾತ್ರಿ 1 AM ತನಕ ಓದುತ್ತಿದ್ದಳು. ಶಾಲಿನಿ ರಾತ್ರಿ 9 PMಗೆ ಮಲಗಿದಳು. ಹರೀಶ್ ರಾತ್ರಿ 1 AM ಸುಮಾರಿಗೆ ಕನಸಿನಿಂದ ಬೆಚ್ಚಿಬಿದ್ದನು. ಸೃಜನ್ 9 AMಗೆ ತಿಂಡಿ ತಿಂದನು. ಯೂಸುಫ್ 5 AMಗೆ ಎದ್ದು ಜಾಗಿಂಗ್ ಮಾಡಿದನು. ಫಾತಿಮಾ 8 AMಗೆ ಹಲ್ಲು ಉಜ್ಜಿದಳು. ಚಟುವಟಿಕೆ 4.8.13 ರೈಲುಗಳ ಹೆಸರು, ಹುಬ್ಬಳ್ಳಿಯಿಂದ ಹೊರಡುವ ಸಮಯ, ಪಂಕಜ ಸಮಯವನ್ನು ಬರೆದುಕೊಂಡಿರುವ ರೀತಿ. ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ 3 ಗಂಟೆ ಬೆಳಗಿನ ಜಾವ 3 ಗಂಟೆ. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6 ಗಂಟೆ ಬೆಳಿಗ್ಗೆ 6 ಗಂಟೆ. ವಿಶ್ವಮಾನವ ಎಕ್ಸ್ಪ್ರೆಸ್ 9 ಗಂಟೆ ಬೆಳಿಗ್ಗೆ 9 ಗಂಟೆ. ಹುಬ್ಬಳ್ಳಿ ಯಶವಂತಪುರ ಎಕ್ಸ್ಪ್ರೆಸ್ 11 ಗಂಟೆ ಬೆಳಿಗ್ಗೆ 11 ಗಂಟೆ. ಜನಶತಾಬ್ದಿ ಎಕ್ಸ್ಪ್ರೆಸ್ 13 ಗಂಟೆ ಮಧ್ಯಾಹ್ನ 1 ಗಂಟೆ. SSS ಹುಬ್ಬಳ್ಳಿ ಎಕ್ಸ್ಪ್ರೆಸ್ 15 ಗಂಟೆ ಮಧ್ಯಾಹ್ನ 3 ಗಂಟೆ. ಹಂಪಿ ಎಕ್ಸ್ಪ್ರೆಸ್ 18 ಗಂಟೆ ಸಾಯಂಕಾಲ 6 ಗಂಟೆ. ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ 21 ಗಂಟೆ ರಾತ್ರಿ 9 ಗಂಟೆ. ಗೋಲಗುಂಬಜ್ ಎಕ್ಸ್ಪ್ರೆಸ್ 23 ಗಂಟೆ ರಾತ್ರಿ 11 ಗಂಟೆ. ರೈಲು ಹೊರಡುವ ಸಮಯ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ಮಧ್ಯಾಹ್ನ 1 ಗಂಟೆ. ರೈಲು ಹೊರಡುವ ಸಮಯ 15 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ಮಧ್ಯಾಹ್ನ 3 ಗಂಟೆ. ರೈಲು ಹೊರಡುವ ಸಮಯ 18 ಗಂಟೆ ಅಂದರೆ ಸಾಯಂಕಾಲ ಎಷ್ಟು ಗಂಟೆ? ಸಾಯಂಕಾಲ 6 ಗಂಟೆ. ರೈಲು ಹೊರಡುವ ಸಮಯ 21 ಗಂಟೆ ಅಂದರೆ ರಾತ್ರಿ ಎಷ್ಟು ಗಂಟೆ? ರಾತ್ರಿ 9 ಗಂಟೆ. 23 ಗಂಟೆ ಎಂದರೆ ರಾತ್ರಿ 11 ಗಂಟೆ. 3 ಗಂಟೆ ಎಂದರೆ ಬೆಳಗಿನ ಜಾವ 3. ಲೀಟರ್ಗಿಂತ ಕಡಿಮೆ ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕಿ. ಲೀಟರ್ಗಿಂತ ಹೆಚ್ಚು ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕಿ. ಕಲಿಕಾ ಬಲವರ್ಧನೆ 5ನೇ ತರಗತಿ. ಕಲಿಕಾ ಫಲ 8 ಮತ್ತು 9. ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ.
ಚಟುವಟಿಕೆ 4.8.15 ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರವನ್ನು ಬರೆದು ತುಂಬಿರಿ. 1 ಮೀಟರ್ಗೆ 100 ಸೆಂಟಿಮೀಟರ್, 3 ಮೀಟರ್ಗೆ 300 ಸೆಂಟಿಮೀಟರ್, 1 ಕೆಜಿಗೆ 1000 ಗ್ರಾಂಗಳು, ಅರ್ಧ ಕಿಲೋಗ್ರಾಂಗೆ 500 ಗ್ರಾಂಗಳು, 1 ಗಂಟೆಗೆ 60 ನಿಮಿಷ, 1 ಲೀಟರ್ಗೆ 1000 ಮಿಲಿಲೀಟರ್. AM ಎಂದರೆ ದಿನದ ಬೆಳಗಿನ ಸಮಯ. 24 ಗಂಟೆ ಗಡಿಯಾರದಲ್ಲಿ 19 ಗಂಟೆ ಎಂದರೆ 7 ಗಂಟೆ. 24 ಗಂಟೆ ಗಡಿಯಾರದಲ್ಲಿ 13 ಗಂಟೆ ಎಂದರೆ 1 ಗಂಟೆ. ಕಲಿಕಾ ಫಲ 9. ಉದ್ದ, ತೂಕ, ಗಾತ್ರ ಮತ್ತು ಕಾಲ ಗಣನೆಗಳಿಗೆ ಗಣಿತದ 4 ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು. ಚಟುವಟಿಕೆ 4.9.1 ತೂಬಗೆರೆ ಶಾಲೆಯಲ್ಲಿ ಶಾಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಜಿಗಿದ ಉದ್ದವು ಈ ಕೆಳಕಂಡಂತಿದೆ. ಕ್ರಮ ಸಂಖ್ಯೆ, ಭಾಗವಹಿಸಿದ ವಿದ್ಯಾರ್ಥಿ ಹೆಸರು, ಜಿಗಿತದ ಉದ್ದ ಮೀಟರ್ಗಳಲ್ಲಿ. ಶಬಾನ 1.5 ಮೀಟರ್, ಮೇರಿ 1 ಮೀಟರ್, ಲತಾ 2 ಮೀಟರ್, ಆನಂದ 2.5 ಮೀಟರ್, ಸುರೇಶ 1.5 ಮೀಟರ್. ಮೇಲಿನ ಕೋಷ್ಟಕವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶಬಾನ ಜಿಗಿದ ಉದ್ದ ಎಷ್ಟು? ಶಬಾನ ಜಿಗಿದ ಉದ್ದ 1.5 ಮೀಟರ್. ಅತಿ ಕಡಿಮೆ ಉದ್ದ ಜಿಗಿದವರು ಯಾರು? ಮೇರಿ ಅತಿ ಕಡಿಮೆ ಜಿಗಿದವರು. ಅತಿ ಹೆಚ್ಚು ಉದ್ದ ಜಿಗಿದವರು ಯಾರು? ಆನಂದ ಅತಿ ಹೆಚ್ಚು ಉದ್ದ ಜಿಗಿದವರು. ಮೇರಿ ಆನಂದನಿಗಿಂತ ಎಷ್ಟು ಕಡಿಮೆ ಉದ್ದ ಜಿಗಿದಿದ್ದಾಳೆ? 2.5 - 1 ಮೀಟರ್ = 1.5 ಮೀಟರ್. ಮೇರಿ ಆನಂದನಿಗಿಂತ 1.5 ಮೀಟರ್ ಕಡಿಮೆ ಉದ್ದ ಜಿಗಿದಿದ್ದಾಳೆ. ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜಿಗಿದ ವಿದ್ಯಾರ್ಥಿಗಳ ನಡುವಿನ ವ್ಯತ್ಯಾಸವೆಷ್ಟು? ವ್ಯತ್ಯಾಸ 2.5 - 1.0 ಮೀಟರ್ = 1.5 ಮೀಟರ್. ಚಟುವಟಿಕೆ 4.9.2 ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ. ಪ್ರಮಾಣ, ಮೂಲ ಕ್ರಿಯೆ, ಪ್ರಮಾಣ, ಮೊತ್ತ, ಮೀಟರ್ ಅಥವಾ ಸೆಂಟಿಮೀಟರ್. 4 ಮೀಟರ್ 50 ಸೆಂಟಿಮೀಟರ್ ಪ್ಲಸ್ 5 ಮೀಟರ್ 40 ಸೆಂಟಿಮೀಟರ್ ಕೂಡಿದರೆ 9.90 ಈ ಥರ ಬರೆದುಕೊಂಡು ಹೋಗಬೇಕು. 7 ಮೀಟರ್ 90 ಸೆಂಟಿಮೀಟರ್ ಪ್ಲಸ್ 12 ಮೀಟರ್ 50 ಸೆಂಟಿಮೀಟರ್ ಕೂಡಿದರೆ 20 ಸೆಂಟಿಮೀಟರ್ 20 ಮೀಟರ್ 40 ಸೆಂಟಿಮೀಟರ್. ಈ ಥರ ಆ್ಯಡ್ ಮತ್ತು ಮೈನಸ್ ಮಾಡಿಕೊಂಡು ಹೋಗಬೇಕು. ದರ್ಗಾ ಜೋಗಿಹಳ್ಳಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮದ ಊರು ತಿಳಿಯೋಣ ಚಟುವಟಿಕೆ ಅಡಿಯಲ್ಲಿ ರಾಜೇಶ್ ಮತ್ತು ರಾಜೇಶ್ವರಿ ಅವರು ಸಮೃದ್ಧಿ ಟೀ ಸೆಂಟರ್ ಮಾಲೀಕನೊಂದಿಗೆ ಸಂದರ್ಶನವನ್ನು ಕೈಗೊಂಡು ಟೀ ಸೆಂಟರ್ ಮಾಲೀಕನೊಂದಿಗೆ ಪ್ರತಿನಿತ್ಯ ನಿಮ್ಮ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿಯ ಪ್ರಮಾಣ ಎಷ್ಟು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಮಾಲೀಕನು 500 ಗ್ರಾಂನ 6 ಪ್ಯಾಕ್ ಎಂದು ಉತ್ತರಿಸುತ್ತಾನೆ. ಹಾಗಾದರೆ ಒಂದು ದಿನಕ್ಕೆ ಟೀ ಸೆಂಟರ್ ಮಾಲೀಕನು ಖರ್ಚು ಮಾಡುವ ಟೀ ಪುಡಿಯ ಪ್ರಮಾಣ 500 ಗ್ರಾಂ × 6 = 3000 ಗ್ರಾಂಗಳಲ್ಲಿ. 5 ದಿನಕ್ಕೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿ ಎಷ್ಟು? 5 × 3000 ಗ್ರಾಂ = 15,000 ಗ್ರಾಂ 15 ಕೆಜಿ. ಒಂದು ತಿಂಗಳಿಗೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು? 180 ಪ್ಯಾಕೆಟ್ಸ್. ಈ ಕೆಳಗಿನ ಕೋಷ್ಟಕಗಳನ್ನು ಭರ್ತಿ ಮಾಡಿ. ಪ್ಲಸ್ ಮತ್ತು ಮೈನಸ್ ಮಾಡಿಕೊಂಡು ಕೂಡಬೇಕು ಮತ್ತು ಕಳೆಯಬೇಕು. 128 ಕೆಜಿ - 8 ಕೆಜಿ 120 ಕೆಜಿ ಈ ಥರ ಬರೆದುಕೊಂಡು ಹೋಗಬೇಕು. 90 ಕೆಜಿ - 12 ಕೆಜಿ 78 ಕೆಜಿ. ಚಟುವಟಿಕೆ 4.9.4 ವಿದ್ಯಾಳು ಸಂತೆಗೆ ಹೋಗಿ ಈ ಕೆಳಕಂಡಂತೆ ವಸ್ತುಗಳನ್ನು ಖರೀದಿಸಿ ತರುತ್ತಾಳೆ.
ಬೆಂಡೆಕಾಯಿ 1 kgಗೆ 30 ರೂಪಾಯಿ. ಟೊಮ್ಯಾಟೊ 1 kgಗೆ 50 ರೂಪಾಯಿ. ಸೋಪು ಒಂದಕ್ಕೆ 60 ರೂಪಾಯಿ. ಟೂತ್ಪೇಸ್ಟ್ ಒಂದಕ್ಕೆ 70 ರೂಪಾಯಿ. ಮಾವಿನ ಹಣ್ಣು 1 kgಗೆ 90 ರೂಪಾಯಿ. ಬಾಲ್ ಒಂದಕ್ಕೆ 30 ರೂಪಾಯಿ. ವಿದ್ಯಾಳು ಅಂಗಡಿಯವನಿಗೆ ಕೊಟ್ಟ ಒಟ್ಟು ಹಣವೆಷ್ಟು? ಇವನ್ನೆಲ್ಲ ಕೂಡಿದಾಗ 330 ರೂಪಾಯಿ ಬರುತ್ತದೆ. 2 kg ಮಾವಿನ ಹಣ್ಣಿನ ಬೆಲೆ ಎಷ್ಟು? 2 × 90 180 ರೂಪಾಯಿ. ಅರ್ಧ kg ಟೊಮೆಟೊ ಬೆಲೆ ಎಷ್ಟು? 1 kg ಟೊಮೆಟೊಗೆ 50 ರೂಪಾಯಿ, ಅರ್ಧ kgಗೆ 25 ರೂಪಾಯಿ. ಸೋಪಿನ ಬೆಲೆ ಬಾಲಿನ ಬೆಲೆಗಿಂತ ಎಷ್ಟು ಹೆಚ್ಚು? ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿರಿ. ಪ್ರಮಾಣ, ಮೂಲಕ್ರಿಯೆ, ಪ್ರಮಾಣ, ಮೊತ್ತ. 25 ml ಮೈನಸ್ 9 ml 16 ml. ಈ ಥರ ಕೂಡಬೇಕು ಮತ್ತು ಕಳೆದುಕೊಂಡು ಹೋಗಬೇಕು. ಚಟುವಟಿಕೆ 4.9.6. ರಾಮಣ್ಣನು ತನ್ನ ಹೊಲದಲ್ಲಿ ಪ್ರತಿದಿನ 4 ಗಂಟೆಯಂತೆ 5 ದಿನ ಕಳೆ ತೆಗೆಯುವ ಕೆಲಸ ಮಾಡಿ ಅದನ್ನು ಪೂರ್ತಿಗೊಳಿಸಿದನು. ಇದನ್ನು ನೋಡಿದ ಅವನ ಪತ್ನಿ ಕಮಲಮ್ಮಳು ಹೀಗೆ ಪ್ರಶ್ನೆ ಕೇಳಿದಳು. ಕಮಲಮ್ಮ ಪ್ರಶ್ನೆಗೆ ರಾಮಣ್ಣನು ಉತ್ತರಿಸಲು ಸಹಾಯ ಕಮಲಮ್ಮನ ಪ್ರಶ್ನೆಗಳು: ಪ್ರತಿದಿನ 4 ಗಂಟೆಯ ಬದಲು ನೀವು 5 ಗಂಟೆ ಕೆಲಸ ಮಾಡದಿದ್ದರೆ ಎಷ್ಟು ದಿನಕ್ಕೆ ಕಳೆ ಕೆಲಸ ಮುಗಿಯುತ್ತಿತ್ತು? 4 ಗಂಟೆಗೆ 5 ದಿನ. 5 ಗಂಟೆಗೆ 5 × 5 ÷ 4 25/4 6.2 ದಿನ ಕಳೆ ಕೆಲಸ. 4 ಗಂಟೆಯಂತೆ ಒಂದು ದಿನದಲ್ಲಿ 5 ಜನ ಕೆಲಸ ಮಾಡಿದ್ದರೆ ಈ ಕಳೆ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತಿತ್ತು? 4 ಗಂಟೆ × 5 ಜನ 20 ದಿನಕ್ಕೆ.